ನಮಸ್ಕಾರ. ಪ್ರೀತಿಯು ನಿಮ್ಮನ್ನು ಕುರುಡರನ್ನಾಗಿ ಮಾಡಬಲ್ಲದು, ಹಾಗೆಯೇ ದ್ವೇಷವು ನಿಮ್ಮನ್ನು ಸುಟ್ಟು ಹಾಕಬಲ್ಲದು. ಈ ಎರಡೂ ಭಾವನೆಗಳು ನಿಮ್ಮ ತರ್ಕಬದ್ಧ ಆಲೋಚನೆಯನ್ನು ನಿಲ್ಲಿಸುತ್ತವೆ. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳುತ್ತೀರೋ ಅವರಿಂದಲೇ ನಿಮಗೆ ಅತಿ ಹೆಚ್ಚು ನೋವಾಗುತ್ತದೆ. ಇಂದು ನಾವು ಪ್ರೀತಿಯಲ್ಲಿ ಹೇಗೆ ಎಚ್ಚರವಾಗಿರಬೇಕು ಮತ್ತು ದ್ವೇಷವನ್ನು ಹೇಗೆ ಶಕ್ತಿಯನ್ನಾಗಿ ಬದಲಿಸಿಕೊಳ್ಳಬೇಕು ಎಂದು ಚಾಣಕ್ಯರ ನೀತಿಯಿಂದ ತಿಳಿಯೋಣ. 1. ಅತಿಯಾದ ಪ್ರೀತಿ ಮತ್ತು ಗುಲಾಮಗಿರಿ, ದ ಟ್ರ್ಯಾಪ್ ಆಫ್ ಅಟ್ಯಾಚ್ಮೆಂಟ್. ಚಾಣಕ್ಯರ ಮೊದಲ ಪಾಠ, ಪ್ರೀತಿಯಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಡಿ. ಅತಿಯಾದ ಪ್ರೀತಿಯು ನಿಮ್ಮನ್ನು ಆ ವ್ಯಕ್ತಿಯ ಗುಲಾಮನನ್ನಾಗಿ ಮಾಡುತ್ತದೆ. ಅವರು ದೂರವಾಗುತ್ತಾರೆ ಎಂಬ ಭಯವೇ ನಿಮ್ಮನ್ನು ಕಾಡಲು ಶುರು ಮಾಡುತ್ತದೆ. ಚಾಣಕ್ಯನ ಪ್ರಕಾರ, ಸನ್ಯಾಸಿಗಿರಲಿ ಅಥವಾ ಸಂಸಾರಿಯಾಗಿರಲಿ, ವೈರಾಗ್ಯದ ಲೇಪವಿರದ ಪ್ರೀತಿಯು ಸಂಕುಲೆಯಂತೆ. ನಿಮ್ಮ ಪ್ರೀತಿಯು ಗೌರವದ ಮೇಲೆ ನಿಂತಿರಲಿ, ದೌರ್ಬಲ್ಯದ ಮೇಲಲ್ಲ. ದ್ವೇಷದ ಬೆಂಕಿಯನ್ನು ಹೇಗೆ ಬಳಸುವುದು? ಟ್ರಾನ್ಸ್ಫಾರ್ಮಿಂಗ್ ಹೇಟ್. ಚಾಣಕ್ಯರು ಹೇಳುತ್ತಾರೆ, ಶತ್ರುವನ್ನು ದ್ವೇಷಿಸಬೇಡಿ, ಏಕೆಂದರೆ ದ್ವೇಷವು ನಿಮ್ಮ ನಿರ್ಧಾರಗಳನ್ನು ತಪ್ಪಾಗಿಸುತ್ತದೆ. ದ್ವೇಷ ಬಂದಾಗ ಮನುಷ್ಯನಿಗೆ ಸಿಟ್ಟು ಬರುತ್ತದೆ, ಸಿಟ್ಟು ಬಂದಾಗ ಬುದ್ಧಿ ಕೆಡುತ್ತದೆ. ಶತ್ರುವನ್ನು ದ್ವೇಷಿಸುವ ಬದಲು ಅವನ ದೌರ್ಬಲ್ಯಗಳನ್ನು ಅಧ್ಯಯನ ಮಾಡಿ. ಚಾಣಕ್ಯರು ನಂದವಂಶವನ್ನು ದ್ವೇಷಿಸಲಿಲ್ಲ, ಬದಲಿಗೆ ಅವರ ಅಧರ್ಮವನ್ನು ಕಿತ್ತೊಗೆಯುವ ಸಂಕಲ್ಪ ಮಾಡಿದರು. ನಿಮ್ಮ ದ್ವೇಷವು ನಿಮ್ಮನ್ನು ಸುಡಬಾರದು, ಅದು ನಿಮ್ಮ ಗುರಿಯನ್ನು ತಲುಪಲು ಇಂಧನವಾಗಬೇಕು. ಸಂಬಂಧಗಳ ಪರೀಕ್ಷೆ, ಟೆಸ್ಟಿಂಗ್ ರಿಲೇಶನ್ಶಿಪ್ಸ್. ಚಾಣಕ್ಯನ ಪ್ರಕಾರ, ಕಷ್ಟ ಬಂದಾಗಲೇ ಪ್ರೀತಿಯ ಅಸಲಿ ಮುಖ ತಿಳಿಯುವುದು. ಸುಖದ ಸಮಯದಲ್ಲಿ ಪ್ರೀತಿ ತೋರಿಸುವವರು ನೂರಾರು ಜನರಿರುತ್ತಾರೆ, ಆದರೆ ನಿಮ್ಮ ಸಂಕಷ್ಟದಲ್ಲಿ ಯಾರು ನಿಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಹಿತೈಷಿಗಳು. ಅದೇ ರೀತಿ ನಿಮ್ಮನ್ನು ದ್ವೇಷಿಸುವವರು ಕೂಡ ನಿಮಗೆ ಪಾಠ ಕಲಿಸುತ್ತಾರೆ. ದ್ವೇಷಿಸುವವರಿಂದ ನಿಮ್ಮ ತಪ್ಪುಗಳು ತಿಳಿಯುತ್ತವೆ, ಪ್ರೀತಿಸುವವರಿಂದ ನಿಮಗೆ ಬೆಂಬಲ ಸಿಗುತ್ತದೆ. ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸುವವನೇ ಚಾಣಕ್ಯನ ನಿಜವಾದ ಅನುಯಾಯಿ. ಪ್ರೀತಿಯಲ್ಲಿ ಮುಳುಗಬೇಡಿ, ದ್ವೇಷದಲ್ಲಿ ಉರಿಯಬೇಡಿ. ಶಾಂತವಾಗಿರಿ, ವಿವೇಕದಿಂದ ವರ್ತಿಸಿ. ನಿಮ್ಮ ಹೃದಯವು ಪ್ರೀತಿಯಿಂದ ತುಂಬಿರಲಿ, ಆದರೆ ನಿಮ್ಮ ಬುದ್ಧಿಯು ದ್ವೇಷದ ಸವಾಲುಗಳನ್ನು ಎದುರಿಸಲು ಸಿದ್ಧವಿರಲಿ. ನೀವು ಅತಿಯಾಗಿ ಪ್ರೀತಿಸಿ ಯಾರಿಗಾದರೂ ಮೋಸ ಹೋಗಿದ್ದೀರಾ, ಅಥವಾ ಯಾರದ್ದಾದರೂ ದ್ವೇಷದಿಂದ ನೀವು ಬೆಳೆದಿದ್ದೀರಾ? ನಿಮ್ಮ ಕಥೆಯನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಸಂಬಂಧಗಳಲ್ಲಿ ಗೊಂದಲದಲ್ಲಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಿ, ವಿವೇಕದಿಂದ ದ್ವೇಷವನ್ನು ಅಳಿಸಿ. ಇದು ನಿಮ್ಮ ಚಾಣಕ್ಯ.